ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 2 ಏಪ್ರಿಲ್ 2026. मुरली महावाक्यಗಳು मीठे बच्चे, बाबा की यह वंडरफुल हट्टी है, दुकान है जिस पर सब वैरायटी सामान मिलता है. उस हट्टी के तुम मालिक हो. ಬಾಬಾ ಹೇಳ್ತಾರೆ, ಬಾಬಾರವ್ರದ್ದು ಇದು ಬಹಳ ಅದ್ಭುತವಾದಂತಹ ಹಟ್ಟಿಯಾಗಿದೆ, ದುಕಾನಾಗಿದೆ, ಅಂಗಡಿಯಾಗಿದೆ. ಇದರಲ್ಲಿ ಎಲ್ಲ ಪ್ರಕಾರದ ಸಾಮಾನುಗಳು ಸಿಗ್ತವ. ಇಂತಹ ಒಂದು ಅಂಗಡಿಯ ಮಾಲೀಕ ನೀವ ಇದ್ದೀರಿ ಅಂತಾರೆ ಬಾಬಾ. ಮಾತೇನೋ ಮಹಾವಾಕ್ಯನೋ, ಮಹಾವಾಕ್ಯದ ಶಬ್ದಾರ್ಥ ನೋಡಿದ್ರ ಸ್ಥೂಲ ರೂಪದ ಅಂಗಡಿ, ಸ್ಥೂಲ ಸಾಮಾನುಗಳು, ಸ್ಥೂಲ ಮಾಲೀಕರಾಗೋದು ಅಂತ ಅನಿಸ್ತದ. ಆದರೆ ಬಹಳ ಸೂಕ್ಷ್ಮ ಇದೆ ಈ ಒಂದು ಅಂಗಡಿ. ಇದು ಭಗವಂತ ಸ್ಥಾಪನೆ ಮಾಡಿರುವಂತಹ ಅಂಗಡಿ. ಈ ಅಂಗಡಿಯೊಳಗ ಎಲ್ಲಾ ಥರದ ಸಾಮಾನು ಸಿಗ್ತಾವ ಅಂತಂದ್ರೆ ಕಣ್ಣಿಗೆ ಕಾಣುವಂಥ ವಸ್ತುಗಳ ಮಾತಲ್ಲ. ಇಲ್ಲಿ ಶಾಂತಿ ಇದೆ, ಜಗತ್ತಿನಲ್ಲಿ ಎಲ್ಲೂ ಸಿಗದೇ ಇರುವಂತಹ ಸತ್ಯ, ಪ್ರೇಮ ಇದೆ, ಆನಂದ ಇದೆ, ಖುಷಿ ಇದೆ, ಶಕ್ತಿ ಸಿಗ್ತದ. ಇವೆಲ್ಲವಕ್ಕೂ ನೀವು ಮಾಲೀಕಿದ್ದೀರಿ ಇದೀರಿ ಅರ್ಥಾರ್ಥ ನೀವು ಆತ್ಮ ಇದ್ದೀರಿ, ನೀವು ಸತೋಗುಣಿ ಇದ್ದೀರಿ. ನಿಮ್ಮ ಮೂಲ ರೂಪದಲ್ಲಿ ಸರ್ವ ಗುಣಗಳಿಗೂ ನೀವು ಮಾಲೀಕಿದ್ದೀರಿ. ಆ ಗುಣಗಳು ಸಿಗುವಂತಹ ಈ ಎಲ್ಲ ಅಮೂಲ್ಯ ಆಸ್ತಿ ಖಜಾನೆಗಳು ಸಿಗುವಂತಹ ಇದು ಅಂಗಡಿ, ಇದು ಯಜ್ಞ ಆಗಿದೆ. ಈ ಯಜ್ಞಕ್ಕೆ ನೀವು ಮಾಲೀಕರಂತಾರೆ ಬಾಬಾ. ಪ್ರಶ್ನೆ, इस वंडरफुल दुकानदार की कॉपी कोई भी नहीं कर सकता है क्यों? ಈ ಅದ್ಭುತ ಅಂಗಡಿಯ ಕಾಪಿಯನ್ನ, ಈ ದುಕಾನ್, ಈ ಅಂಗಡಿ, ಇದೊಂದು ಏನು ಸಿಸ್ಟಮ್ ಇದೆ, ಇದ್ರದ್ದು ಕಾಪಿ ಬೇರೆ ಯಾರೂ ಮಾಡೋದಕ್ಕೆ ಸಾಧ್ಯ ಇಲ್ಲ, ಹೇಗೆ ಅಂತ ಕೇಳ್ತಾರೆ ಬಾಬಾ. ಅದಕ್ಕಾಗಿ ಉತ್ತರದಲ್ಲಿ ಹೇಳ್ತಾರೆ, ಕ್ಯೂಂಕಿ ಯಹ ಸ್ವಯಂ ಹಿ ಸರ್ವ ಖಜಾನೋ ಕಾ ಭಂಡಾರ್ ಹೈ. ಯಾಕೆ ಅಂದರೆ ಈ ಅಂಗಡಿಯ ಮೇನ್ ಮಾಲೀಕ, ಈ ಅಂಗಡಿಯ ಸ್ಥಾಪಕ ಸ್ವಯಂ ಪರಮಾತ್ಮ ಸರ್ವ ಖಜಾನೆಗಳ ಭಂಡಾರ ಇದಾರ. ज्ञान का, सुख का, शांति का, पवित्रता का, सर्व चीजों का सागर है. ಪರಮಾತ್ಮ ಬಾಬಾ ಎಲ್ಲ ಗುಣಗಳ ಭಂಡಾರದಾರ. ಅದಕ್ಕೆ ಬಾಬಾ ಅಂತಾರ ಜ್ಞಾನದ ಭಂಡಾರ, ಸುಖ, ಶಾಂತಿಯ, ಪವಿತ್ರತೆಯ, ಆನಂದದ, ಸರ್ವ ಗುಣಗಳ, ಸರ್ವ ವಸ್ತುಗಳ ಭಂಡಾರ ಇದ್ದಾರೆ. ಜಿಸ್ಕೋ ಜೋ ಚಾಹಿಯೆ ವಹ ಮಿಲ್ ಸಕ್ತಾ. ಇಲ್ಲಿ ಯಾರಿಗೆ ಎಷ್ಟು ಬೇಕು, ಯಾರಿಗೇನು ಬೇಕು ಅದೆಲ್ಲವೂ ಸಿಗ್ತದ. ಅಂದಮೇಲೆ ನಿವೃತ್ತಿ ಮಾರ್ಗ ವಾಲೋಂಕೆ ಪಾಸ್ ಯ ಸಾಮಾನ್ ಮಿಲ್ ನಹೀ ಸಕ್ತಾ. ನಿವೃತ್ತಿ ಮಾರ್ಗದವ್ರಂದ್ರ ಯಾರು ಸನ್ಯಾಸಿ ಇದ್ದಾರೋ ಅವರಿಗೆ ಈ ಪ್ರೇಮ, ಈ ಒಂದು ಜೀವನದ ಅಲೌಕಿಕ ಸುಖ ಇದು ಬೇಕಾಗಿಲ್ಲ. ಕೇವಲ ಅವರು ಶಾಂತಿ ಬೇಕು ಅಂತಾರೆ. ಆದರೆ ಈ ಅಂಗಡಿಯೊಳಗ ಸುಖ, ಶಾಂತಿ, ಸತ್ಯ ಜ್ಞಾನ, ಆನಂದ, ಸತ್ಯ ಪ್ರೇಮ ಇದೆಲ್ಲವೂ ಸಿಗ್ತದೆ. ಈ ಎಲ್ಲ ಯಾಕೆ ಸಿಗ್ತದಂತಂದ್ರೆ ಈ ಅಂಗಡಿಯ ಸ್ಥಾಪಕ ಸ್ವಯಂ ಸರ್ವ ಶಕ್ತಿಗಳ, ಗುಣಗಳ, ಸರ್ವ ವಸ್ತುಗಳ ಭಂಡಾರಿದ್ದಾರೆ, ದಾತ ಇದ್ದಾರೆ. ಕೋಯಿ ಭಿ ಅಪ್ನೆ ಕೋ ಬಾಪ್ ಸಮಾನ್ ಸಾಗರ್ ನಹಿ ಕಹ ಸಕ್ತೆ. ಯಾರೂ ಕೂಡ ಭಗವಂತನ ಸಮಾನ ಸಾಗರ ಅಂತ ಹೇಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಇಂದಿನ ಮುರಳಿ ಮುಖ್ಯ ಸಾರ್, बाप द्वारा जो सुख शांति पवित्रता का वखर मिला है वह सबको देना है. ಬಾಬಾರವರ ಮೂಲಕ ಯಾವ ಸುಖ, ಶಾಂತಿ, ಯಾವುದು ಮೂಲ ಆತ್ಮನ ಮೂಲ ಸದ್ಗುಣಗಳು, ಆದರೆ ಇವು ನನ್ನೊಳಗೆ ಅದಾವನ್ನುವಂತಹ ನಾಲೇಜು ಕೂಡ ನನಗೆ ಬಾಬಾರವ್ರ ಮೂಲಕನೇ ಸಿಕ್ಕಿರೋದು. ಅಂದಮೇಲೆ ಇದನ್ನು ಎಲ್ಲರಿಗೂ ಕೊಡ್ರಿ. ಈ ಸಂಪತ್ತು, ಈ ಒಂದು ಸಂಪದ ಎಲ್ಲರಿಗೂ ಹಂಚ್ರಂತಾರೆ ಬಾಬಾ. ಸುಖ, ಶಾಂತಿ, ಸಂಪನ್ನತೆಯನ್ನು ಎಲ್ಲರಿಗೂ ಹಂಚ್ರಿ. पहले विकारों का दान दे, पवित्र बनना है, फिर अविनाशी ज्ञान धन का दान करना है. ಮೊದಲು ನೀವು ವಿಕಾರಗಳ ದಾನ ಬಾಬಾರವರಿಗೆ ಮಾಡಬೇಕು. ಮಾಡಿದಾಗಲೇ ಬಾಬಾರವರಿಂದ ಎಲ್ಲ ಸರ್ವ ಖಜಾನೆಗಳನ್ನು ನೀವು ಪ್ರಾಪ್ತ ಮಾಡ್ಕೊಳ್ಳೋದು. ಅದಾದ ಮೇಲೆ ನೀವು ಜ್ಞಾನದ ದಾನವನ್ನು ಯಾರಿಗಾದ್ರೂ ಮಾಡಲಿಕ್ಕೆ ಸಾಧ್ಯ ಇದೆ. ಸೆಕೆಂಡ್ ಪಾಯಿಂಟ್, ದೇವತಾओ ಜೈಸಾ ಮೀಠಾ ಬನ್ನ ಹೈ. ದೇವತೆಗಳ ಹಾಗೆ ಮಧುರ ಆಗ್ರಿ ಅಂತಾರೆ ಬಾಬಾ. ದೇವತೆಗಳ ಹಾಗೆ ಮಧುರ ಯಾರಾಗಬೇಕಾಗಿದೆ? ಆತ್ಮ ಅಂತೂ ಸದಾ ಮಧುರ ಇದೆ. ಸತ್ಯಯುಗದಾಗ ಇರಲಿ, ಈ ಸದಾ ಕಲಿಯುಗದಲ್ಲಿ ಇರಲಿ, ಸಂಗಮ ಯುಗದಲ್ಲಿ ಇರಲಿ. ಆದರೆ ಪಾತ್ರ ಈಗ ಬಹಳ ಕಹಿ ಇದೆ. ಪಾತ್ರದ ಮನಸ್ಸಿನಲ್ಲಿ ಅನೇಕ ರೀತಿಯ ಕಮಜೋರಿಗಳು, ವಿಕಾರಗಳದಾವ.
ಅದಕ್ಕಾಗಿ ಬಾಬಾ ಹೇಳ್ತಾರೆ, ದೇವತೆಗಳ ಹಾಗೆ ಮಧುರ ಅಂದರೆ ನಿಮ್ಮ ಪಾತ್ರದಲ್ಲೂ ಕೂಡ ಮಧುರತೆ, ನಿಮ್ಮ ದೃಷ್ಟಿಯಲ್ಲಿ ಹೇಗೆ ದೇವತೆಗಳದು ಆತ್ಮಿಕ ದೃಷ್ಟಿ, ಆತ್ಮಿಕ ಭಾವ, ಒನ್ನೆಸ್, ಎಲ್ಲರಲ್ಲೂ ಆ ಒಂದು ಸಮಾನತೆ ಕಾಣುವಂಥ ಭಾವಿತ್ತು, ಅದು ನಿಮ್ಮೊಳಗೂ ಬರ್ಬೇಕಂತಾರೆ ಬಾಬಾ. ಜೋ ಬಾಪ್ ದಾದಾ ಸೆ ಪ್ರತಿಜ್ಞಾ ಕಿ ಹೇ ಉಸೆ ಸದಾ ಯಾದ್ ರಖನಾ. ಬಾಪ್ ದಾದಾರವರಿಗೆ ಏನು ಪ್ರತಿಜ್ಞೆ ಮಾಡಿದ್ದೀರಲ್ಲ ಅದನ್ನು ಸದಾ ನೆನ್ಪಿಟ್ಕೊಡ್ರಿ. ಬಾಬಾ ಕಿ ಯಾದ್ ಮೇ ರೇಕರ್ ವಿಕರ್ಮ ಭಿ ವಿನಾಶ ಕರ್ನೆ ಹೇ. ಬಾಬಾರ ನೆನಪಿನಿಂದ ವಿಕರ್ಮಗಳನ್ನು ವಿನಾಶ ಮಾಡಿಕೊಡ್ರಿ. ಅಂದರೆ ಪರಮಾತ್ಮನ ನೆನಪು ಜನ್ಮ ಜನ್ಮಾಂತರದ ಮನಸ್ಸಿನ ಎಲ್ಲ ವಿಕಾರಗಳನ್ನು ಸಮಾಪ್ತ ಮಾಡಿಸ್ತದ. ಯಾಕಂದರೆ ಪರಮಾತ್ಮ ಆ ಒಂದು ಶುದ್ಧ ಪವಿತ್ರ ಅಗ್ನಿಯಾಗಿರುವ ಕಾರಣದಿಂದ ಯಾವಾಗ ಈ ಮನಸ್ಸು ಭಗವಂತನ ಸಂಘದಲ್ಲಿ ಒಯ್ತೀವಿ, ಅರ್ಪಣೆ ಮಾಡ್ತೀವಿ, ಆಗ ಮನಸ್ಸಿನಲ್ಲಿ ತುಂಬಿದ ಎಲ್ಲ ಕೊಳೆ, ಎಲ್ಲ ಜಂಗ ಸಮಾಪ್ತ ಆಗಿ ಹೋಗ್ತದೆ. वरदान, निमित्तपन की स्मृति द्वारा अपने हर संकल्प पर अटेंशन रखने वाले निवारण स्वरूप भव. ನಿಮಿತ್ತಪನದ ಸ್ಮೃತಿಯ ಮೂಲಕ ಪ್ರತಿಯೊಂದು ಸಂಕಲ್ಪದ ಮೇಲೆ ಅಟೆನ್ಷನ್, ಗಮನವನ್ನು ಕೊಡುವಂತಹ ನಿವಾರಣ ಸ್ವರೂಪರು ಆಗ್ರಿ. ನಿಮಿತ್ತ ಬನಿ ಹುಯಿ ಆತ್ಮಾओं पर सभी की नजर होती है. ನಿಮಿತ್ತ ಆಗಿರುವಂತಹ ಆತ್ಮಗಳ ಮೇಲೆ ಎಲ್ಲರದು दृष्टि इರ್ತದೆ. इसीलिए निमित्त बनने वालों को विशेष अपने हर संकल्प हर अटेंशन रखना पड़े. ಕಾರ್ಯ ಎಲ್ಲ ಬಾಬಾ ಮಾಡ್ತಾ ಇದ್ದಾರೆ, ಆದರೆ ಈ ರೋಲನ್ನು ಬಾಬಾ ನಿಮಿತ್ತ ಮಾಡಿದ್ದಾರೆ. ರೋಲ್ ಬಾಬಂದು ರೋಲ್ ಡ್ರಾಮಾದು. ನಾ ಆತ್ಮ ಕೇವಲ ದೃಷ್ಟ ಇದ್ದೀನಿ, ಆದರೆ ಬಾಬಾ ಅಂತರ ಈ ಶರೀರ ಆ ಟೈಮಿಗೆ ಆ ಕಾರ್ಯಕ್ಕೆ ನಿಮಿತ್ತ ಆಗಿದೆ. ಈ ನಿಮಿತ್ತಪನದ ಭಾನ್ ಸದಾ ನೆನಪಿರಲಿ. ಇಲ್ಲಾಂದ್ರ ನಾನೇ ಸ್ತ್ರೀ ಇದ್ದೀನಿ, ನಾನೇ ಅಕ್ಕೋರಿದ್ದೀನಿ, ನಾನಾ ಮಾಡೀನಿ ಅನ್ನೋದು ಬರ್ತದೆ. ಅದಕ್ಕೆ ಬಾಬಾ ಅಂತಾರ, ನೀ ಕೇವಲ ನಿಮಿತ್ತಿದ್ದೀನಿ ಅನ್ನೋ ನೆನಪಿಟ್ಕೋ. ಇದೇ ಭಾವದೊಳಗಿದ್ದುಕೊಂಡು ಈ ಸ್ಮೃತಿಯಿಂದ ಸಂಕಲ್ಪಗಳ ಮೇಲೆ ಅಟೆನ್ಷನ್ ಇಡೋಂಥವ್ರೇ ನಿವಾರಣ ಸ್ವರೂಪ ಅಂತಾರೆ ಬಾಬಾ. ನಿಮಿತ್ತ ಆತ್ಮಗಳ ಮೇಲೆ ಎಲ್ಲಾರ್ದು ದೃಷ್ಟಿ ಇರ್ತದ, ವಿಶೇಷ ಗಮನ ಇರ್ತದ. ಅಂದಮೇಲೆ ನೀವು ಕೂಡ ನಿಮ್ಮ ಸಂಕಲ್ಪಗಳ ಮೇಲೆ ವಿಶೇಷ ಗಮನವನ್ನು ಕೊಡಬೇಕು. अगर निमित्त बने हुए बच्चे भी कोई कारण सुनाते हैं तो उनको फॉलो करने वाले भी अनेक कारण सुना देते. ನಿಮಿತ್ತ ಆಗಿರೋರು ನೀವು ಕಾರಣಗಳನ್ನು ಹೇಳಿದರೆ ನಿಮ್ಮನ್ನು ಫಾಲೋ ಮಾಡುವಂಥವ್ರು ಅನೇಕರು ಕೂಡ ಅನೇಕ ಕಾರಣಗಳನ್ನು ಹೇಳ್ತಾರೆ. अगर निमित्त बनने वालों में कोई कमी है तो वह छिप नहीं सकती. इसीलिए विशेष अपने संकल्प, वाणी और कर्म पर अटेंशन दे निवारण स्वरूप बनो. ನಿಮಿತ್ತರಾಗಿರುವಂಥ ಆತ್ಮರೊಳಗೆ ಏನಾದರೂ ಕಮ್ಜೋರಿ ಇದೆ ಅಂದ್ರೆ ಅದನ್ನು ಮುಚ್ಚಿಡಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈ ಯಜ್ಞ ಗ್ಲಾಸ್ ಹೌಸ್ ಇರೋದ್ರಿಂದ ಯಾವುದೇ ಮಕ್ಕಳಲ್ಲಿ ಏನೇ ಕಮ್ಜೋರಿ ಇದ್ದರೂ ಅದು ಎಷ್ಟೇ ಮುಚ್ಚಿಡ್ಲಿಕ್ಕೆ ಪ್ರಯತ್ನ ಪಟ್ಟರು ಅದು ಗೊತ್ತಾಗಲೇಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ಅದು ನಿವಾರಣೆ ಮಾಡ್ಕೊಡ್ರಿ, ಅದನ್ನು ಸಮಾಪ್ತ ಮಾಡ್ಕೊಳ್ಬಿಡ್ರಿ, ಯಾವ ಕಮ್ಜೋರಿಗಳನ್ನು ನಿಮ್ಮೊಳಗೆ ಇಟ್ಕೋಬೇಡ್ರಿ ಅಂತಾರೆ ಬಾಬಾ. ಸ್ಲೋಗನ್, ज्ञानी तो आत्मा वह है जिसमें अपने गुण व विशेषताओं का भी अभिमान न हो. ನಿಜವಾದ ಜ್ಞಾನಿ ಆತ್ಮ ಅಂದರೆ ಯಾರು ಅಂತಂದ್ರೆ, ಯಾಕೆ ಜ್ಞಾನಿ ಅಂದ್ರೆ ಸಮಜ್ದಾರ್ ಅರ್ಥಾರ್ಥ ಬಹಳಷ್ಟು ಬುದ್ಧಿವಾನ್, ತಿಳುವಳಿಕೆ ಉಳ್ಳವರು ಅಂತ. ಯಾರಿಗೆ ತಿಳುವಳಿಕೆ ಉಳ್ಳವರು ಅಂತಾರ? ಯಾರೊಳಗ ತನ್ನೊಳಗಿರುವ ಗುಣ, ತನ್ನತ್ರ ಇರುವಂಥ ರೋಲ್ನಾಗ ಸಿಕ್ಕಿರುವಂಥ ವಿಶೇಷತೆಗಳ ಬಗ್ಗೆನೂ ಕೂಡ ಅಭಿಮಾನ ಇರೋದಿಲ್ಲ. ನಾ ಇದು ಹೊಂದೀನಿ, ನಾ ಇದನ್ನು ಪಡ್ಕೊಂಡಿದ್ದೀನಿ, ನಾ ಇದೆಲ್ಲ ಇದ್ದೀನಿ, ನಾ ಹೀಗಿದ್ದೀನಿ ಹಾಗಿದ್ದೀನಿ ಅನ್ನುವಂಥದ್ದು ಕೂಡ ಅಭಿಮಾನ ಇರುವುದಿಲ್ಲ. ಅವರಿಗೆ ಜ್ಞಾನಿ ಅಂತಾರ. ಯಾರೊಳಗೆ ಯಾಕಂದರೆ ಆತ್ಮ ಅಂತೂ ಅಭಿಮಾನ ಮುಕ್ತಿದೆ. ಈಗ ಅಭಿಮಾನ ಕಾಣ್ತಾ ಇದೆ ಅಂತಂದ್ರೆ ಅವ್ರ ಪಾತ್ರದೊಳಗಿರುವ ವಿಶೇಷತೆಗಳನ್ನೇ ನಂದು ಅನ್ನೋದ್ರ ಅಭಿಮಾನ ಇದೆ. ಯಾರೊಳಗಾದರೂ ಅಭಿಮಾನ ಕಾಣಿಸಂದ್ರೆ ಜರೂರು ಇಷ್ಟೇ, ಅವರಿಗೆ ಸತ್ಯ ಜ್ಞಾನದ ಇನ್ನೂ ಕೊರತೆ ಇದೆ ಅಂತಲೇ ಅರ್ಥ. ವ್ಯಕ್ತಿಶಾರೆ ಮಹಾನರಾಗುವುದಕ್ಕಾಗಿ ಮಧುರತೆ ಹಾಗೂ ನಮ್ರತೆಯ ಗುಣವನ್ನು ಧಾರಣೆ ಮಾಡಿಕೊಡ್ರಿ. ಮಹಾನತೆ ಅಂದರೆ ಪರಮಾತ್ಮನ ಸಮಾನ ಶ್ರೇಷ್ಠ ಸ್ಥಿತಿ ಅವಸ್ಥಾ. ಆ ಶ್ರೇಷ್ಠ ಅವಸ್ಥೆಯನ್ನು ತಲುಪಬೇಕು ಅಂತಂದ್ರೆ ಮಧುರತೆ ಮತ್ತು ನಮ್ರತೆ ಅಂತಾರೆ ಬಾಬಾ. ಮಧುರತೆ ಅಂದ್ರೆ ಪವಿತ್ರತ, ಮಧುರತೆ ಅಂದ್ರೆ ಮೂಲ ಸ್ಥಿತಿ. ಮಧುರತೆಯ ಗುಣ ಜೀವನದಲ್ಲಿ ಯಾವಾಗ ಬರ್ತದಂತಂದ್ರೆ अपनी व दूसरों की बीती को न देख अंदर के संस्कारों को सरल नम्रचित बनाएंगे. ಯಾವಾಗ ನಾವು ಮಧುರ ಆಗಕ್ಕೆ ಸಾಧ್ಯ ಅಂತಂದ್ರೆ ಅನ್ಯರ ಜೀವನದೊಳಗ, ಅನ್ಯರ ಪಾತ್ರದೊಳಗ ಕಳೆದು ಹೋದ, ಆಗಿ ಹೋದ ಘಟನೆಗಳನ್ನು
ನೆನಪು ಮಾಡ್ಕೊಳ್ಳಾರ್ದನೆ ಅದನ್ನು ಫುಲ್ ಸ್ಟಾಪ್ ಹಾಕಿಬಿಟ್ರಿ ಅಂತಂದ್ರ ಅವರೊಳಗೆ ಅವಗುಣಗಳನ್ನು ನೋಡೋದು ಬಿಟ್ರಿ ಅಂತಂದರೆ ನಿಮ್ಮಲ್ಲಿ ಸರಳತೆ ಮತ್ತು ನಮ್ರಚಿತ್ತತೆ ಬರ್ತದೆ. ಸರಳಚಿತ್ತ ಆತ್ಮನ ಗುಣವೇ ಮಧುರತೆ. ಉನ್ಕೆ ನಯನೋं से ಮಧುರತ. ಅವರ ನಯನಗಳಿಂದ, ಅವರ ಮುಖದಿಂದ, ಅವರ ಚಲನೆಯಿಂದ ಮಧುರತೆ ಪ್ರತ್ಯಕ್ಷ ಅವಶ್ಯ ಆಗ್ತದ, ಕಾಣಿಸ್ತದ. मधुरता और नम्रता इन दोनों विशेष धारणाओं से सदा विश्व कल्याणकारी महादानी वरदानी बन जाएंगे. ಈ ಮಧುರತೆ ಗುಣ ಬಂತು ಅಂತಂದರೆ ನೀವು ವಿಶ್ವ ಕಲ್ಯಾಣಕಾರಿ ಮಹಾದಾನಿ ವರದಾನಿಗಳಾಗಕ ಸಾಧ್ಯ ಇದೆ. ಅವ್ರ ಸಹಜಿ ಸ್ನೇಹಕ ಸಬೂತ್ ದೇ ಸಕೆಂಗೆ. ಇದರಿಂದ ಪರಮಾತ್ಮನ ಸ್ನೇಹದೇನು ಅನುಭವ ಇದೆ ಇದ್ರದ್ದು ಪ್ರತ್ಯಕ್ಷ ಪ್ರೂಫ್ನು ಕೂಡ ನಾವು ಇನ್ನೊಬ್ಬರಿಗೆ ಮಾಡಿಸ್ಲಿಕ್ಕೆ ಸಾಧ್ಯ ಇದೆ. ಓಂ ಶಾಂತಿ. ಅನುಭವ ಮಾಡೋಣ. ನಾನು ನಿರಾಕಾರ ಆತ್ಮ. ಮೂಲ ರೂಪದಲ್ಲಿ ನಾನು ಮಧುರ, ಮೀಠ, ಸ್ವಚ್ಛ ಹಾಗೂ ಸತ್ಯವಾಗಿದ್ದೇನೆ. ಸತ್ಯತೆ, ಮಧುರತೆಯೇ ನನ್ನ ಮೂಲ ಸ್ವಭಾವವೂ ಆಗಿದೆ. ನನ್ನ ನಿರಾಕಾರಿ ಮೂಲ ಸ್ಥಿತಿಯು ಬಹಳ ಮಧುರ, ಸ್ವಚ್ಛ, ಪವಿತ್ರವಾಗಿದೆ. ನಾನೀಗ ಪಾತ್ರಕ್ಕೆ ಸಿಕ್ಕಿರುವ ಎಲ್ಲ ಪಾತ್ರದ ವಿಶೇಷತೆಗಳು, ಪಾತ್ರದೊಳಗಿನ ಎಲ್ಲ ರೀತಿಯ ಅವಗುಣಗಳು, ಇವುಗಳಿಂದ ನಾನು ಡಿಟ್ಯಾಚ್ ಆಗಿರುವ ಸತ್ಯ, ಪವಿತ್ರ ಆತ್ಮ ನಾನು. ಹೀಗಾಗಿ ನಾನೀಗ ಈ ಪಾತ್ರದ ವಿಶೇಷತೆಗಳ ಅಭಿಮಾನ ಪಡದೆ ಇದನ್ನು ಕೇವಲ ಪಾತ್ರದೊಳಗಿನ ವಿಶೇಷತೆಗಳು, ನಾಟಕದಿಂದ ಸಿಕ್ಕಿರುವಂತಹ ಅಲ್ಪಕಾಲಿಕ ಸಾಧನಗಳೆಂದು ತಿಳಿದು ನಾನೀಗ ನನ್ನ ಮೂಲ ಆತ್ಮದ ಸತ್ಯ ಮಧುರ ಸ್ವರೂಪದಲ್ಲಿ ಸ್ಥಿತ ಆಗಿ ಎಲ್ಲರೊಳಗೂ ಸಹ ಈ ಸತ್ಯ ಮಧುರತೆಯನ್ನು ದರ್ಶನ ಮಾಡುತ್ತಿರುವೆ. ಓಂ ಶಾಂತಿ. ಓಂ ಶಾಂತಿ.